ಸಂಬಂಧವನ್ನ ನಿರಾಕರಿಸಿದೆ ಪಾಕಿಸ್ತಾನ. ಭಾರತಕ್ಕೆ ಉಗ್ರನ ಹಸ್ತಾಂತರದ ಬೆನ್ನಲ್ಲೇ ಪಾಕ್ನ ವರಸೆ ಬದಲಾಗಿದೆ. ಜಾಗತಿಕ ಮುಖಭಂಗದಿಂದ ತಪ್ಪಿಸಿಕೊಳ್ಳಿಕ್ಕೆ ರಾಣಾಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆತ ಕೆನಡಾದ ಪ್ರಜೆ, ಮೂಲ ಪಾಕಿಸ್ತಾನ ಇರಬಹುದು, ಆದ್ರೆ ಆತನ ಸಿಟಿಸನ್ಶಿಪ್ ಇರೋದು ಕೆನಡಾದಲ್ಲಿ. ಹೀಗಾಗಿ ನಮಗೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಸರ್ಕಾರದಿಂದ ಸಮಜಾಯಿಷಿ ಇದೀಗ ಲಭ್ಯವಾಗ್ತಾ ಇದೆ. ರಾಣಾ ಜೊತೆಗಿನ ಸಂಬಂಧವನ್ನ ಸಂಪೂರ್ಣವಾಗಿ ನಿರಾಕರಿಸಿದೆ ಪಾಕಿಸ್ತಾನ. ಸರ್, ಒಂದ್ ರೀತಿಯಲ್ಲಿ ಅನಿವಾರ್ಯ ಕೂಡ ಅಂತ ಹೇಳಿ, ಯಾಕಂದ್ರೆ ಪಾಕಿಸ್ತಾನ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಇಟ್ ಕಾಂಟ್ ಟೇಕ್ ಮೋರ್ ರಿಸ್ಕ್. ಹೌದು, ಪಾಕಿಸ್ತಾನ ಜೊತೆ ಸಂಬಂಧ ಇದೆ ಅಂತಲೋ ಅಥವಾ ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿರೋ ಪ್ರಕ್ರಿಯೆ ಸರಿಯಿಲ್ಲ ಅಂತಲೋ ಅದನ್ನ ಹೇಳುವ ಸ್ಥಾನಮಾನ ಕೂಡ ಪಾಕಿಸ್ತಾನ ಉಳಿಸ್ಕೊಂಡಿಲ್ಲ ಈಗ ಅಂತ. ಪಾಕಿಸ್ತಾನದ ಕ್ರೆಡಿಬಿಲಿಟಿ ಈಗಾಗಲೇ ಅದು ಬಿದ್ದೋಗಿದೆ. ಕಾರಣ ಏನು, ಅವ್ರು ಬಂದಿದ್ದು ಎಲ್ಲಿಂದಮ್ಮ ಬಂದಿದ್ದು? ಗೇಟ್ ವೇ ಆಫ್ ಇಂಡಿಯಾ ಮೂಲಕ, ಕರಾಚಿಯಿಂದ ಇವರು ಬೋಟ್ಗಳಲ್ಲಿ ಬಂದು, ದೊಡ್ಡ ಬೋಟಲ್ಲಿ ಬಂದು ಸಣ್ಣ ಸಣ್ಣ ಬೋಟ್ಗಳನ್ನು ಅಲ್ಲಿಂದ ಸಮುದ್ರಕ್ಕೆ ಇಳಿಸಿ ಬೇರೆ ಬೇರೆ ದಿಕ್ಕಿನಲ್ಲಿ ಇವರು ಎಲ್ಲ ಕಡೆಗೆ ಎಂಟರ್ ಆಗಲ್ಲ. ಒಂದೇ ಕಡೆ ಗೇಟ್ ವೇ ಬರೋಲ್ಲ. ಪಕ್ಕದಲ್ಲಿ ಇದು ಇದೆಯಲ್ಲ ಪೋರ್ಟ್, ನೆಹರು ಪೋರ್ಟ್, ಅಲ್ಲಿ ಇನ್ನೊಂದು ಕಡೆಗೆ, ಕೊಲಾಬಾ ಕಡೆಗೆ. ಸೊ ಅಂದ್ರೆ ಏನಾಯ್ತು, ಇಟ್ಸ್ ವೆರಿ ವೆಲ್ ಪ್ಲಾನ್ ಕಾನ್ಸ್ಪಿರೇಟ್. ವಿತೌಟ್ ದಿ ಸಪೋರ್ಟ್ ಆಫ್ ಪಾಕಿಸ್ತಾನ್ ದಿಸ್ ಮುಂಬೈ ಅಟ್ಯಾಕ್ ವುಡ್ ನಾಟ್ ಹ್ಯಾವ್ ಟೇಕನ್ ಪ್ಲೇಸ್. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ಸೊ ಪಾಕಿಸ್ತಾನ, ನೀವು ಹೇಳಿದ್ ಒಳ್ಳೇದಾಯ್ತು. ಪಾಕಿಸ್ತಾನ ಎಕ್ಸ್ಪೆಕ್ಟೆಡ್, ಪಾಕಿಸ್ತಾನ ಇದನ್ನು ನಿರಾಕರಿಸುತ್ತೆ. ಯಾರೇ ಆಗ್ಲಿ ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಾರೆ ನಾವು ನಿರಪರಾಧಿಗಳು, ನಮ್ಮನ್ನು ಸುಮ್ಮನೆ ಭಾರತ ದೂಷ್ಟ ಮಾಡ್ತಿದ್ದೋ. ಪಾಕಿಸ್ತಾನದ ಸಪೋರ್ಟ್ ಇದೆ ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ. ಅದನ್ನು ಪ್ರೂವ್ ಮಾಡುವ ಒಂದು ಎವಿಡೆನ್ಸ್ ಅಜಿತ್ ದೋವಲ್ ರವರು ಮತ್ತು NIA ಒಂದು ರೀತಿಯಲ್ಲಿ ಸಿಸ್ಟಮೆಟಿಕ್ ಆಗಿ ಇಟ್ಕೊಂಡಿದ್ದಾರೆ. ಅದರಿಂದ ಪಾಕಿಸ್ತಾನ ಟೆರರಿಸ್ಟ್ ಸ್ಟೇಟ್, ಒಂದು ಟೆರರಿಸ್ಟ್ ರಾಜ್ಯವನ್ನ ಅವರು ಆಗತಕ್ಕಂಥ ಸನ್ನಿವೇಶಗಳಿದೆ. ಅದ್ರ ಘೋಷಣೆ ಕಷ್ಟ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಆ ರೀತಿ ಆಗೋದಿಲ್ಲ. ಆದ್ರೆ ರೋಗ್ ಸ್ಟೇಟ್ ಒಂದು ರೀತಿಯಲ್ಲಿ ಈ ರೀತಿಯ ಅವ್ಯವಹಾರಗಳನ್ನ ಅಂತಾರಾಷ್ಟ್ರೀಯ ಕಾನೂನಿಗೆ ವಿರೋಧವಾದ, ಮಾನವೀಯ ಜನಾಂಗಕ್ಕೆ ಮತ್ತು ವಿಶ್ವಸಂಸ್ಥೆಯ ಪ್ರಣಾಳಿಕೆಗೆ ವಿರೋಧ ಮಾಡತಕ್ಕಂತ ಒಂದು ರಾಷ್ಟ್ರ ಅಥವಾ ರಾಜ್ಯ ಪಾಕಿಸ್ತಾನ ಅಂತಕ್ಕಂಥದ್ದು ಪ್ರೂವ್ ಮಾಡ್ಲಿಕ್ಕೆ ಇದೊಂದು ಅವಕಾಶ. ಇದನ್ನ ಭಾರತ ಬಿಟ್ಕೊಡ್ದು. ಇದನ್ನ ಬಿಟ್ರೆ ಭಾರತ ಕೇವಲ ಪಾಕಿಸ್ತಾನದ ವಿರುದ್ಧ ಅಲ್ಲ, ಇಡೀ ಮಾನವ ಜನಾಂಗದ ವಿರುದ್ಧ ಇರತಕ್ಕಂಥ ಭಯೋತ್ಪಾದನೆಗೆ ಒಂದು ರೀತಿಯಲ್ಲಿ ಪಾಠ ಕಲಿಸ್ತಾನಾಗುತ್ತೆ ಅಥವಾ ಎಚ್ಚರಿಕೆಯನ್ನು ನೀಡಿದಾಗ. ಇಲ್ಲ ಅಂದ್ರೆ ಇದನ್ನು ಅಷ್ಟು ಸಾಮಾನ್ಯವಾಗಿ ಒಂದು ಈ ಕೇಸ್ ಇರ್ತಕ್ಕಂಥ ಸಿಂಪಲ್ ಕೇಸು, ಡೆತ್ ಸೆಂಟೆನ್ಸ್, ನೋ ಪ್ರಶ್ನೆ. ಅಲ್ಲಿ ಇರ್ತಕ್ಕಂಥದ್ದು ಟೆರಿಟೋರಿಯಲ್ ಇಂಟಿಗ್ರಿಟಿ. ಅವ್ರು ಎಷ್ಟು ವೈಲೇಟ್ ಮಾಡಿದ್ರಿ, ಎಲ್ಲಿಂದ ಬಂದ್ರಿ? ಪಾಕಿಸ್ತಾನದಿಂದ ಬಂದಿದ್ರಿ. ಕರಾಚಿಗೆ ನಿಮ್ಮನ್ನು ಕರ್ಕೊಂಡ್ ಬಂದಾರೆ ಯಾರು? ಅವರು ಯಾರು? ಪಾಕಿಸ್ತಾನದವರು. ಪಾಕಿಸ್ತಾನ ಹೇಳ್ತು ಕಸಬ್ ನಮ್ ಪ್ರಯೇ ಅಲ್ಲ ಅಂತ ಈ ರೀತಿ ಸುಳ್ಳು ಹೇಳ್ತಾರೆ. ಅದು ಬೇರೆ ವಿಷಯ. ಒಂದು ವೇಳೆ ಪಾಕಿಸ್ತಾನ ಇದರಲ್ಲಿ ಭಾಗವಹಿಸಿಲ್ಲ ಅಂದ್ರೆ ಪಾಕಿಸ್ತಾನದಿಂದ ಇವ್ರು ಬರ್ಲಿಕ್ಕೆ ಸಾಧ್ಯ ಇದೆ. ಪಾಕಿಸ್ತಾನದಲ್ಲಿ ಸೈನ್ಯ ಇದೆ, ಗಡಿಯ ವ್ಯವಸ್ಥೆ ಇದೆ, ಮತ್ತೆ ನೇವಿ ಇದೆ. ಅಲ್ಲಿ ಇರ್ತಕ್ಕಂಥ ಭದ್ರತಾ ಸೈನ್ಯಗಳು ಅಥವಾ ಭದ್ರತಾ ಪಡೆಗಳಿದೆ. ಇವೆಲ್ಲವನ್ನು ದಾಟಿ ಬರ್ಬೇಕಾದ್ರೆ ಸಾಧ್ಯವಾ? ಅಲ್ಲಿ ಗುಂಡಿಟ್ಟು ಹೊಡೆದು ಬಿಡೋರು. ಇವರೇನಾದ್ರೂ ದೇಶದ್ರೋಹಿಗಳು ಅಂತ ಗೊತ್ತಿದ್ರೆ ಪಾಕಿಸ್ತಾನ ಅದನ್ನ ಅಲ್ಲಿಯೇ ಬಟ್ ಇಟ್ ವುಡ್ ಹ್ಯಾಪನ್. ಸೊ ಇಟ್ ಹ್ಯಾಸ್ ಹ್ಯಾಪನ್. ಇದು ಆಗಿರೋದ್ರಿಂದ ಪಾಕಿಸ್ತಾನದ ಪಾತ್ರ ಇದರಲ್ಲಿ ಪರೋಕ್ಷವಾಗಿ ಅಲ್ಲ, ನೇರವಾಗಿಯೇ ಇದೆ ಅಂತಕ್ಕಂಥ ಒಂದು ಸಾಬೀತನ್ನ ಪಡಿಸ್ತಕ್ಕಂಥ ಒಂದು ನ್ಯಾಯ ವ್ಯವಸ್ಥೆ ನಮ್ಮ ಭಾರತದಲ್ಲಿದೆ. ಅದನ್ನ ಅವ್ರು ಮಾಡ್ತಾರೆ. ನೀವು ಗೋ ಆನ್ ಸೀಯಿಂಗ್ ಅದು, ಇಟ್ ವಿಲ್ ಬಿ ಅನ್ಫೋಲ್ಡಿಂಗ್. ಅದು ಒಂದೊಂದು ರೀತಿಯಲ್ಲಿ ಅದು ಹೊರಬರುತ್ತೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಇದು ಪಾಕಿಸ್ತಾನ ಅಲ್ಲಗೇಳಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಡಿಪ್ಲೊಮೆಟಿಕ್ ಲೈ, ಅದು ರಾಜತಾಂತ್ರಿಕವಾದ ಸುಳ್ಳು. ಆ ಸುಳ್ಳನ್ನು ಒಪ್ಪತಕ್ಕಂಥ ಸನ್ನಿವೇಶ ಇವತ್ತು ಭಾರತಕ್ಕೂ ಇಲ್ಲ, ಭಾರತದ ಪರ ಅಥವಾ ಪ್ರಜಾಪ್ರಭುತ್ವದ ಪರ ಇರ್ತಕ್ಕಂಥ ರಾಷ್ಟ್ರಗಳಿಗೂ ಇಲ್ಲ. ಸೊ ದಟ್ ಪಾಯಿಂಟ್ ಈಸ್ ವೆರಿ ವೆಲ್ ಟೇಕನ್ ಕೇರ್. ಬಟ್ ಪಾಕಿಸ್ತಾನ ವಿಲ್ ಗೋ ಅಂತ ಹೇಳಿ ನಾವು ಸಂಬಂಧ ಇಲ್ಲ, ಅದು ಅವ್ರು ಹೇಳ್ತಕ್ಕಂಥದ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು. ಐ ಎಕ್ಸ್ಪೆಕ್ಟೆಡ್ ದಟ್. ಐ ಆಮ್ ಗ್ಲಾಡ್ ಯು ಮೆನ್ಷನ್ಡ್ ಅಬೌಟ್ ಇಟ್ ಆಲ್ಸೋ. ಅದು ಒಂದು. ಸೆಕೆಂಡ್ ಪಾಯಿಂಟ್ ನಮ್ಮ ಜುಡಿಷಿಯರಿ ಇದೆಯಲ್ಲ, ಬಹಳ ಟ್ರಾನ್ಸ್ಪರೆಂಟ್ ಜುಡಿಷಿಯರಿ. ನಾನು ಹೇಳಿದಲ್ಲ, ನಿರಪರಾಧಿಗಳು ಎಷ್ಟೇ ಜನ ತಪ್ಪಿಸ್ಕೊಂಡು ಹೋಗಿ, ಆದ್ರೆ ಅಪರಾಧಿಗಳು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. ಅದು ಭಾರತದಲ್ಲಿ ಇರ್ತಕ್ಕಂಥದ್ದು ಒಂದು ರೀತಿ. ಅದಕ್ಕೆ ನಮ್ಮಲ್ಲಿ ಎಷ್ಟೋ ಜನ ಕ್ರಿಮಿನಲ್ಸ್ 80% ತಪ್ಪಿಸ್ಕೊಂಡು ಹೋಗೋದು, ಬೇರೆ ಕೊಡ್ತಾರೆ. ಬೇರೆ ರೀತಿಯಲ್ಲಿ ಒಳ್ಳೆ ಬುದ್ಧಿವಂತ ಲಾಯರ್ಗಳು ದುಡ್ಡು ತಗೊಂಡು ದೊಡ್ಡ ದೊಡ್ಡ 1 ಲಕ್ಷಗಟ್ಟಲೆ ಕೋಟಿಗಟ್ಟಲೆ ತಗೊಂಡು ಅವ್ರು ಉಳಿಸ್ತಾರೆ. ಕಾನೂನಿಗೆ ಹಂಗೆ ಹೋಗ್ಬೋದು, ಅದನ್ನ ಏನು ಮಾಡೋಕ್ಕಾಗಲ್ಲ. ಸೊ ಜುಡಿಷಿಯಲ್ ಡ್ಯೂ ಪ್ರೋಸೆಸ್ ಅಥವಾ ಕಾನೂನಿನ ವಿವಿಧ ಪ್ರಕ್ರಿಯೆಗಳಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ. ಈಗ ಇಂಥ
ಟೆರರಿಸ್ಟ್ ಗಳ ಇಂಟರಾಗೇಷನ್ ಅಥವಾ ಅವರಿಗೆ ಪನಿಷ್ಮೆಂಟ್ ಅಂದಾಗ ನೆನಪಾಗೋದು ಒಂದು ಕಸಬ್ಬು, ಇನ್ನೊಂದು ಅಫ್ಸಲ್ ಗುರು. ಆದ್ರೆ ಈ ಪ್ರಾಸೆಸ್ ಕೂಡ ಸುಲಭಕ್ಕಾಗ್ಲಿಲ್ವಲ್ಲ ಅಂತ ಹೇಳಿ ನೀವ್ ಹೇಳ್ತಾ ಇದ್ರಿ. ಡೆತ್ ಸೆಂಟೆನ್ಸ್ ಆಗ್ಬೇಕು ಅಂತ ಹೇಳಿ, ಬಟ್ ಡೆತ್ ಸೆಂಟೆನ್ಸ್ ಆಯ್ತು ಅಂದ್ರೆ ಮತ್ತಷ್ಟು ವಿಳಂಬ, ರಾಷ್ಟ್ರಪತಿಗಳ ತನಕ ಹೋಗೋಕ್ ಆಪ್ಷನ್ ಇರುತ್ತೆ, ಆಗೊಂದಷ್ಟು ಸಮಯ ಕನ್ಸ್ಯೂಮ್ ಆಗುತ್ತೆ. ರಾಷ್ಟ್ರಪತಿಗಳಿಗೆ ಈತ ಮನವಿ ಮಾಡ್ಕೊಳ್ಳೋದು ಅವೆಲ್ಲ ನಾವು ಕೊಟ್ಟಿರ್ತಕ್ಕಂಥ ಓಪನ್ ಆಪ್ಷನ್ಸ್ ಅಷ್ಟೇ. ಅದು ಒಂದು ಕೊನೆಗೆ ಹ್ಯೂಮನ್ ಬೀಯಿಂಗ್ ಅವನಿಗೊಂದು ಅವಕಾಶ ಕೊಡ್ತೀವಿ. ಆದ್ರೆ ರಾಷ್ಟ್ರಪತಿ ಹೇಳ್ತಾ ಇರ್ತಾರೆ, ಇವನಿಗೇನಾದ್ರೂ ನಾವು ಕ್ಷಮಾಪಣೆಯನ್ನ ನೀಡಿದ್ರೆ ಅಥವಾ ವಿನಾಯಿತಿಯನ್ನು ನೀಡಿ ಇವನಿಗೆ ಜೈಲು ಶಿಕ್ಷೆ ಜೀವಾವಧಿ ಕೊಟ್ರೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ ಇದೆಯಲ್ಲ, ಭಾರತದ ಜನ ಅಲ್ಲ, ಭಾರತದ ಸಂವಿಧಾನವನ್ನು ನಂಬಿರ್ತಕ್ಕಂಥ ನಾವು ನೀವು ಅಲ್ಲ, ಇಡೀ ವಿಶ್ವವೇ ಅದನ್ನ ಒಂದು ರೀತಿಯಲ್ಲಿ ಬಹಳ ದುಃಖದಿಂದ ಅದನ್ನು ಸ್ವೀಕರಿಸುತ್ತೆ. ಸೊ ಅದರಿಂದ ಟೆರರಿಸ್ಟ್ ಈಸ್ ನಾಟ್ ಎ ಹ್ಯೂಮನ್ ಬೀಯಿಂಗ್, ಈಸ್ ಎ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಕಿಲ್. ಜನರನ್ನು ಕೊಂದು ಆ ರಾಷ್ಟ್ರಕ್ಕೆ ಒಂದು ರೀತಿಯಲ್ಲಿ ಧಕ್ಕೆಯನ್ನುಂಟು ಮಾಡತಕ್ಕಂಥವ್ರು. ಟೆರರಿಸ್ಟ್ ಭಯೋತ್ಪಾದಕರಿಗೆ ಯಾವುದೇ ರೀತಿಯ ಮಾನವೀಯ ಸಂವೇದನೆಗಳೇ. ಉನ್ನಿಕೃಷ್ಣನ್ ಬಗ್ಗೆ ಹೇಳಿದ್ರು ನಿಮ್ಮ ಕೊಲೆಗೂ, ಉನ್ನಿಕೃಷ್ಣನನ್ನು ಕೊಂದಿರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ದುರಂತವನ್ನು ನೋಡಿದಾಗ ಅವನಂತಹ ಎಷ್ಟು ಸೈನಿಕರು ಹತರಾಗಿದ್ದಾರೆ. ಅದರಿಂದ ಪಾಕಿಸ್ತಾನದ ಗಡಿಯಿಂದ ಕಾಶ್ಮೀರದಲ್ಲಿ ಆಗತಕ್ಕಂಥ ಭಯೋತ್ಪಾದನೆ ಚಟುವಟಿಕೆಗಳಿಗೂ ಇದು ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಂತೆ. ಸೊ ಭಾರತದಲ್ಲಿ ಯಾರನ್ನಾದ್ರೂ ನಾವು ಶಿಕ್ಷೆಗೊಳಿಸಬೇಕಾದ್ರೆ ಸಂಪೂರ್ಣ ನೀವ್ ಹೇಳಿದ್ರೆ ಕ್ಷಮಾಪಣೆ ಕೊಟ್ಟು ಇದು ಊಹೆ ಅಷ್ಟೇ. ಊಹೆ. ಈಗ ಪ್ರಪೋರ್ಷನಲ್ ಜಸ್ಟಿಸ್ ಅಂದ್ರೇನು, ಯಾವ ಕ್ಷಮಾ ಅಥವಾ ಮರಣದಂಡನೆಯನ್ನು ಕ್ಷಮಿಸ್ತಕ್ಕಂಥದಕ್ಕೆ ಅರ್ಹತೆ ಏನಿದೆ, ನಮ್ಗೆ ಏನಿದೆ ಕ್ವಾಲಿಫಿಕೇಶನ್ ಅರ್ಹತೆ ಯಾವುದೂ ಇಲ್ಲ. ಈಸ್ ಇಟ್ಸೆಲ್ಫ್ ಎ ಟೆರರಿಸ್ಟ್. ಸೊ ಅದರಿಂದ ಟೆರರಿಸ್ಟ್ಗಳಿಗೆ ಮಾನವೀಯವಾದ ಒಂದು ಕರುಣೆಯನ್ನು ತೋರಿಸ್ತಕ್ಕಂಥ ನ್ಯಾಯಾಂಗ ಏನಾದ್ರೂ ಭಾರತದಲ್ಲಿ ಈ ರೀತಿ ತಪ್ಪುಗಳಾದ್ರೆ ಅದು ನ್ಯಾಯಾಂಗಕ್ಕೆ ಅವಮರ್ಯಾದೆ, ನ್ಯಾಯಾಂಗದ ಪವಿತ್ರತೆಯನ್ನ ನಾವು ಪ್ರಶ್ನಿಸುವ ಒಂದು ರೀತಿಯ ಒಂದು ಮೆಸೇಜ್ ಅನ್ನ, ಸಂದೇಶವನ್ನು ಕೊಟ್ಟಂತಾಗತ್ತೆ. ಆ ದೃಷ್ಟಿಯಿಂದ ನನ್ನ ಪ್ರಕಾರ ನೀವು ನೀವ್ ಹೇಳ್ತಕ್ಕಂಥ ಒಂದು ಬುಕ್ ಸಹಾನುಭೂತಿಯಿಂದ ಹೇಳಿಲ್ಲ, ನೀವು ಹೇಳೋದು ಇಂಡಿಯಾದಲ್ಲಿ ಇದೆಲ್ಲ ಪಾಸಿಬಲ್ ಅಂತ ನಿಜ. ಈ ರೀತಿಯ ಅದಕ್ಕೆ ನಾನು ಹೇಳೋದು, ನೀವು 6 ತಿಂಗಳಲ್ಲಿ ಈ ಎವಿಡೆನ್ಸ್ ಏನಾದ್ರೂ ನಿಮ್ಮಲ್ಲಿ ಪಕ್ಕ ಇದ್ರೆ ಆ ಒಂದು ತೀರ್ಪು ಬರುವ ರೀತಿಯಲ್ಲಿ ನಿಮ್ಮ ಎವಿಡೆನ್ಸ್ ಅನ್ನ ಅವ್ರು ಮುಂದಿಟ್ರೆ ಬಹುಶಃ ಮರಣದಂಡನೆ ಆಗುತ್ತೆ. ಇಲ್ಲದೆ ಹೋದ್ರೆ ಅದು ವಿಳಂಬ ಆಗುತ್ತೆ. ಆದ್ರೆ ಭಾರತದ ರಾಷ್ಟ್ರಪತಿಗಳು ಇವನನ್ನು ಕ್ಷಮಿಸ್ತಾರೆ ಅಂತಕ್ಕಂಥದ್ದು ನಾನಂತೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು, ಇಂಟರ್ನ್ಯಾಷನಲ್ ಟೆರರಿಸ್ಟ್, ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅತ್ಯಂತ ಕ್ರೂರಿ ಮತ್ತೆ ಅಮಾಯಕರನ್ನು, ನಿರಪರಾಧಿ ನಿರ್ದೋಷಿ ಜನಗಳನ್ನ ಕೊಂದಿರ್ತಕ್ಕಂಥವ್ರು, ಕೇವಲ ಹೋಟ್ಲಲ್ಲಿ ಇರ್ತಕ್ಕಂಥ ಕೆಲವು ಗೆಸ್ಟ್ ಗಳನ್ನ ಕೊಲ್ತಾರೆ ಅಂದ್ರೆ ಇವ್ರು ಯಾವ ಮಟ್ಟದ ಏನು, ವಾಟ್ ಈಸ್ ಯುವರ್ ಪರ್ಪಸ್? ಅದನ್ನೇ ಕೇಳ್ತಾರೆ ಕೋರ್ಟ್. ಯಾವ ಉದ್ದೇಶದಿಂದ ನೀವು ತಾಜ್ ಹೋಟೆಲ್ಗೆ ಅಕ್ರಮ ಮಾಡಿದ್ರಿ? ಯಾವ ಉದ್ದೇಶದಿಂದ ಆ ಯಹೂದಿ ಪಾರ್ಸಿ ಯಹೂದಿ ಜೂ ದೇವಾಲಯಕ್ಕೆ ಹೋಗಿ ಅವ್ರನ್ನ ಕೊಂದ್ರಿ? ಆ ಒಂದು ರೀತಿ ಸಂಬಂಧವನ್ನ ನಿರಾಕರಿಸಿದೆ ಪಾಕಿಸ್ತಾನ. ಭಾರತಕ್ಕೆ ಉಗ್ರನ ಹಸ್ತಾಂತರದ ಬೆನ್ನಲ್ಲೇ ಪಾಕ್ನ ವರಸೆ ಬದಲಾಗಿದೆ. ಜಾಗತಿಕ ಮುಖಭಂಗದಿಂದ ತಪ್ಪಿಸಿಕೊಳ್ಳಿಕ್ಕೆ ರಾಣಾಗೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆತ ಕೆನಡಾದ ಪ್ರಜೆ, ಮೂಲ ಪಾಕಿಸ್ತಾನ ಇರಬಹುದು, ಆದ್ರೆ ಆತನ ಸಿಟಿಸನ್ಶಿಪ್ ಇರೋದು ಕೆನಡಾದಲ್ಲಿ. ಹೀಗಾಗಿ ನಮಗೂ ಆತನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಪಾಕಿಸ್ತಾನ ಸರ್ಕಾರದಿಂದ ಸಮಜಾಯಿಷಿ ಇದೀಗ ಲಭ್ಯವಾಗ್ತಾ ಇದೆ. ರಾಣಾ ಜೊತೆಗಿನ ಸಂಬಂಧವನ್ನ ಸಂಪೂರ್ಣವಾಗಿ ನಿರಾಕರಿಸಿದೆ ಪಾಕಿಸ್ತಾನ. ಸರ್, ಒಂದ್ ರೀತಿಲಿ ಅನಿವಾರ್ಯ ಕೂಡ ಅಂತ ಹೇಳಿ, ಯಾಕಂದ್ರೆ ಪಾಕಿಸ್ತಾನ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಇಟ್ ಕಾಂಟ್ ಟೇಕ್ ಮೋರ್ ರಿಸ್ಕ್. ಹೌದು, ಪಾಕಿಸ್ತಾನ ಜೊತೆ ಸಂಬಂಧ ಇದೆ ಅಂತಲೋ ಅಥವಾ ಈತನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿರೋ ಪ್ರಕ್ರಿಯೆ ಸರಿಯಿಲ್ಲ ಅಂತಲೋ ಅದನ್ನ ಹೇಳುವ ಸ್ಥಾನಮಾನ ಕೂಡ ಪಾಕಿಸ್ತಾನ ಉಳಿಸ್ಕೊಂಡಿಲ್ಲ ಈಗ ಅಂತ. ಪಾಕಿಸ್ತಾನದ ಕ್ರೆಡಿಬಿಲಿಟಿ ಈಗಾಗಲೇ ಬಿದ್ದೋಗಿದೆ. ಕಾರಣ ಏನು, ಅವ್ರು ಬಂದಿದ್ದು ಎಲ್ಲಿಂದಮ್ಮ ಬಂದಿದ್ದು? ಗೇಟ್ ವೇ ಆಫ್ ಇಂಡಿಯಾ